ಏನ್ ಬೇಕಮ್ಮ? ನನಗೊಂದು ಕೆಜಿ ಉದ್ದಕ್ಕಿರೋ ಬದನೆಕಾಯಿ. ನನಗೆ 2 ದುಂಡಿಗಿರೋ ನವಿಲ್ಕೋಸು. ನನಗೊಂದು ಕೆಜಿ ಸೋರೆಕಾಯಿ. ನನಗೆ 2 ಹೂಕೋಸು. ನನಗೊಂದು ಕೆಜಿ ಹೀರೆಕಾಯಿ. ನನಗೆ ಫಸ್ಟ್. ನನಗೆ ಫಸ್ಟ್. ನನಗೆ ಫಸ್ಟ್. ನನಗೆ ಫಸ್ಟ್. ನನಗೆ 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 ಫಸ್ಟ್. ನೀವಿಬ್ರು ಹಿಂಗ್ ಕಿತ್ತಾಡ್ತಿದ್ರೆ ನಾನು ಯಾರಿಗೆ ಹಾಕ್ಲಿ ಫಸ್ಟ್? ಲೇಡೀಸ್ ಫಸ್ಟ್. ನಿನಗೆ ಹಾಕ್ತೀನಿ ಇಡೇಮ್ಮ. ಹಾ ತಿಳ್ಕೋ. ಸುಬ್ಬಿ ಲೇ ಸುಬ್ಬಿ ಸುಬ್ಬಿ. ಯಾಕ್ಲಾ ಗುಬ್ಬಿ? ಯಾವಾಗ ನೋಡು ನನ್ನ ಹಿಂದೆನೆ ಸುತ್ತಾ ಇರ್ತೀಯಲ್ಲ, ನಿಂಗ್ ಬೇರೆ ಬದುಕೆ ಇಲ್ವಾ? ಪಾಪ ಮಾಡ್ಕೋಬೇಡ್ವೆ ನನ್ ಕೊತ್ತಂಬರಿ. ಅಕ್ಕ ಪಕ್ಕದ ಮನೆ ಆಗಿರೋ ನಾವು ಯಾವಾಗ್ಲೂ ಕಾದಾಡ್ಕೊಂಡಿರ್ಬಾರ್ದು, ಕೂಡ್ಕೊಂಡ್ ಆಡ್ಕೊಂಡಿರ್ಬೇಕು ಗೊತ್ತಾ? ಆಡ್ಕೊಂಡಿರಕ್ ನಾವೇನ್ ಮಕ್ಳ? ನಾವು ಮದ್ವೆ ಆಗಿ ನಮಗ್ ಮಕ್ಳು ಹುಟ್ಟೋವರ್ಗು ನಾವ್ ಮಕ್ಳೆಯಾ? ಕಾಯ್ಕೊಂಡಿರು. ಆಟೋ ಆಟೋ. ಹಾಯ್ ಬಬಲ್ಗಮ್. ಹಾಯ್ ಚಿಂಗಮ್. ಆಟ ಆಡೋಣ ಬರ್ತೀರಾ? ಓ ತಗೊಳ್ಳಿ. ಬಾ. ಓಕೆ. ಅಯ್ಯೋ ಬಿದ್ದುಬಿಟ್ಟಿಯ ಚಿಂಗಮ್? ತುಂಬಾ ನೋವಾಯ್ತು ಬಬಲ್ಗಮ್. ಹೌದಾ? ಬಾ. ನೋಡಿದ್ಯಾ, ನೋವೆಲ್ಲ ಮಾಯ. ಬಂದ ಒಂದು ನಿಮಿಷ. ತಗೊಳ್ಳಿ ಪರ್ಸ್. ಮನೇಲಿ ಯಾರು ಕಾಣ್ತಾನೆ ಇಲ್ವಲ್ಲ, ಏನು ಒಂಟಿನಾ? ನೋ ಒಂಟಿ, ನೀನ್ ನನ್ ಜೊತೆಲಿದೆಯಲ್ಲ ತುಂಟಿ. ಅದಲ್ಲಪ್ಪ, ಆಂಟಿಯಲ್ಲಿ ಆಂಟಿ. ಆಂಟಿ ಅದೇ ನಿಮ್ ಹೆಂಡತಿ ವೈಫ್. ಊರಿಗೆ ಹೋಗಿದಾರ. ಅದ್ ಸರಿ, ನಿಮ್ ಹೆಸರೇನು ಬಬಲ್ಗಮ್? ನೀನೇ ಹೇಳಿದಿಲ್ಲಮ್ಮ ಬಬಲ್ ಗಮ್ ಅಂತ. ಅಲ್ಲ ರೀ, ನಿಮ್ ಡ್ಯಾಡಿ ಹೆಸರು. ಅದ ಸೂರ್ಯ ಅಂತ. ಚೆನ್ನಾಗಿದೆ, ಆದ್ರೆ ನಾನ್ ನಿಮ್ಮನ್ನ ಬಬಲ್ ಗಮ್ ಅಂತಾನೆ ಕರಿತೀನಿ, ಓಕೆನಾ? ಓಕೆ. ಅಂದಾಗೆ ನಿಮ್ ಡ್ಯಾಡಿ ನೀನೇನಂತ ಕರೀತಾರೆ? ನಾನ್ ನಮ್ ಡ್ಯಾಡಿನೇ ನೋಡಿಲ್ಲ. ನನ್ ಮಮ್ಮಿ ಅರುಣ, ಅಪ್ಪಿ ಅಂತೆಲ್ಲ ಕರೀತಾರೆ. ಆಂಟಿ ಹೆಸರೇನು? ಕಿರಣ್. ಅರೆ, ನಮ್ ಮಮ್ಮಿ ಹೆಸರೇ? ಉಷಾ ಕಿರಣ್. ಅರೆ, ಆ ಕ್ಯಾಮ್ರಾ ಎಷ್ಟು ಚೆನ್ನಾಗಿದೆ. ತಗೋ, ನೀನೇ ಇಟ್ಕೋ. ಥ್ಯಾಂಕ್ ಯು ಬಬಲ್ಗಮ್. ಅರುಣ, ಅಪ್ಪಿ, ಸುಬ್ಬಿ, ಅರುಣ ಇಲ್ಲಿ? ಸಾಹೇಬ್ರ ಮನೇಲಿ ಇದ್ದಾಳೆ ಅಮ್ಮವ್ರೆ. ಯಾವ ಸಾಹೇಬ್ರು? ಡಿಸಿ ಸಾಹೇಬ್ರು. ಅಲ್ಲಿಗೆ ಯಾಕೆ ಕಳಿಸ್ದೆ? ನಾನ್ ಕಳಿಸ್ಲಿಲ್ಲ ಅಮ್ಮವ್ರೆ, ಅವರೇ ಎತ್ಕೊಂಡು ಹೋದ್ರು. ಹೋಗು, ಈಗ್ಲೇ ಕರ್ಕೊಂಡ್ ಬಾ. ಇನ್ನೊಂದ್ಸಲ ಕಂಡೋರ್ ಮನೇಲಿ ನನ್ ಮಗು ಇದ್ದಿದ್ದನ್ನ ನೋಡಿದ್ರೆ ನಿನ್ನ ಕೆಲಸದಿಂದ ಡಿಸ್ಮಿಸ್ ಮಾಡ್ಬಿಡ್ತೀನಿ. ಹೋಗ್. ಆಯ್ತಮ್ಮವ್ರೆ. ಅದೇನು ಅಂದ್ರೆ ನೀನು ಮಗಿನ್ ಕರ್ಕೊಂಡೋಗಕ್ ಬಂದೇ ಬತ್ತೀಯ ಅಂತ ಗೇಟ್ನಾಗೆ ಕಾದಿದ್ದೀನಿ. ಬಾರೇನು ಸುಬ್ಬಿ? ಬಿಡಯ್ಯ ಕೈನಾ. ಹನುಮಪ್ಪ ಹಗ್ಗ ತಿನ್ಬೇಕಾದ್ರೆ ಪೂಜಾರಿ ಸಾವಿಗೆ ಬಯಸದ್ನಂತೆ. ಮಗು ಎಲ್ಲ ತೋರ್ಸ್ ನಡಿ. ನಡಿಯಯ್ಯ ಅಂದ್ರೆ. ಸಾಹೇಬ್ರೆ, ಸಾಹೇಬ್ರೆ, ಮಗುನ್ ಕಳಿಸ್ಬೇಕಂತೆ. ಮಗು ಮಲಗಿದೆ, ಎದ್ಮೇಲೆ ನಾನೇ ಕಳಿಸ್ತೀನಿ. ಬಿಡಿ ಬುದ್ಧಿ, ಅಮ್ಮವ್ರು ಮಗುನ್ ಈಗ್ಲೇ ಕರ್ಕೊಂಬ ಅಂತ ಬಾಯಿಗೆ ಬಂದಂಗ್ ಬೈದ್ರು. ಮಗು ನನ್ನ ಹತ್ರ ಇದೆ ಅಂತ ಹೇಳ್ಬೇಕಾಯ್ತು. ಹಂಗೇಳಿದಕ್ಕೆ ಉಗಿದು ಉಪ್ಪಾಕಿದ್ರು. ಇನ್ನೊಂದ್ಸಲ ಕಂಡ್ಕೊಂಡವ್ರ ಮನೆಗ್ ಕಳಿಸಿದ್ರೆ ನಿನ್ನ ಡಿಸ್ಮಿಸ್ ಮಾಡ್ತೀನಿ ಅಂತ ಹೇಳ್ಬಿಟ್ರು ಬುದ್ಧಿ. ಗುಡ್ ನೈಟ್ ಬಬಲ್ ಗಮ್. ಗುಡ್ ನೈಟ್ ಚಿಂಗಮ್. ಮಮ್ಮಿ, ಅಲ್ಲಿಗೆ ಯಾಕೆ ಹೋಗಿದೆ? ಬಬಲ್ ಗಮ್ ಕರೆದ್ರು ಹೋದೆ. ಬಬಲ್ ಗಮ್? ಯಾರೇ ಅದು? ಡಿಸಿ ಅವರು. ಬಬಲ್ ಗಮ್ ತರಾನೇ ಸ್ವೀಟ್ ಆಗಿ ಸ್ಮಾರ್ಟ್ ಆಗಿದ್ದಾರೆ. ನೀನ್ ನೋಡಿಲ್ವಾ ಮಮ್ಮಿ? ಶಟ್ ಅಪ್. ಏನೇ ಇದು? ಕ್ಯಾಮೆರಾ. ಅರುಣ, ಬೇರೆಯವ್ರು ಏನ್ ಕೊಟ್ರು ತಗೋಬಾರ್ದು ಅಂತ ಗೊತ್ತಿಲ್ಲ ನಿನ್ಗೆ? ಯಾಕೆ ಮಮ್ಮಿ ರೇಕ್ತಿಯಾ? ಅವ್ರು ಪ್ರೀತಿಯಿಂದ ಕೊಟ್ರು, ತಗೊಂಡ್ ಬಂದೆ. ಸುಬ್ಬಿ, ಅಮ್ಮೋರೆ, ಈ ಕ್ಯಾಮೆರಾ ತಗೊಂಡೋಗ ಅವ್ರ ಮನೆ ಕೊಟ್ಬಿಟ್ವಾ. ಅಳಬೇಡ ಅರುಣ. ನನ್ನ ಮುದ್ದು ಮರಿ ಅಲ್ವಾ ನೀನು? ನಾನ್ ನಿನಗೇನಮ್ಮ ಕಡಿಮೆ ಮಾಡಿದ್ದೀನಿ? ನಿನ್ ಕ್ಯಾಮೆರಾ ತಾನೇ ಬೇಕು? ಹೊಸ ತಂದು ಕೊಡ್ತೀನಿ, ಸುಮ್ಮನಿರು. ಪ್ರಾಮಿಸ್? ಪ್ರಾಮಿಸ್. ಆದ್ರೆ ಒಂದ್ ಕಂಡೀಷನ್. ಏನು? ಇನ್ಮೇಲೆ ಯಾವತ್ತೂ ನೀನು ಅವ್ರ ಮನೆಗೆ ಹೋಗ್ಬಾರ್ದು.
ಬಬಲ್ ಗಮ್ ಪರ್ಸ್ ನಲ್ಲಿ ಮಮ್ಮಿ ಫೋಟೋ. ಅವ್ರ ಮನೆಗೆ ಹೋದ್ರೆ ಮಮ್ಮಿ ಕೋಪ. ಇದ್ರಲ್ಲೇನೋ ಇದೆ. ನಮ್ಮ ಧಾನ್ಯದ ಮೂಟೆಗಳ ಮೇಲೆ ಸರ್ಕಾರದ ಸೀಲ್ ಇರುತ್ತೆ. ಇದರಲ್ಲಿ ನಮ್ಮ ಮಾಲ್ ಯಾವುದು, ಕಲಬೆರಕೆ ಮಾಲ್ ಯಾವುದು ಅಂತ ಸುಲಭವಾಗಿ ಗುರುತಿಸಬಹುದು. ಕಲಬೆರಕೆ ಮಾಡೋದಕ್ಕೆ ಖಂಡಿತವಾಗ್ಲೂ ಅವಕಾಶ ಇರೋದಿಲ್ಲ. ಡ್ರೈವರ್ಸ್, ಬಿ ಕೇರ್ಫುಲ್. ಇನ್ನು ಮುಂದಕ್ಕೆ ಪಬ್ಲಿಕ್ ನಿಂದ ಏನಾದರೂ ಕಂಪ್ಲೇಂಟ್ಸ್ ಬಂದ್ರೆ ಐ ವಿಲ್ ಡಿಸ್ಮಿಸ್ ಎವ್ರಿವನ್. ಮೈಂಡ್ ಇಟ್. ಸುಬ್ಬಿ ಸುಬ್ಬಿ ಬೇಗ ಬಾರೆ, ಜೋಡಿ ಪಟ ಹೊಡ್ಸ್ಕೊಳವ. ನೀನ್ ಎಂಟ್ರಿ ಕರಿ ಬರ್ತಾಳೆ. ನಿನ್ ಗಂಡಿಲ್ಲ, ನನ್ಗೆ ಎಂಡ್ರಿಲ್ಲ, ನಾವ್ ಯಾಕೆ ಆಗ್ಬಾರ್ದು ಜೋಡಿ? ಕೋಡಿ ನಿನ್ ಮೂತಿಗೆ ಅವಳಾಗ್ತಾಳ ಮದ್ವೆ. ಒಳ್ಳೆ ಜಿಪ್ಪಿ ಇದ್ದಂಗಿದೆಯಲ್ಲೋ. ಕರೆಕ್ಟ್ ಆಗಿ ಹೇಳಿದೆ. ಸೊಂಟಿಂದ ಮೇಲೆ ಜಿಪ್ಪಿ ತರ, ಸೊಂಟಿಂದ ಕೆಳಗೆ ಕತ್ತೆ. ಮುಚ್ಚ ಬಾಯಿ. ಪುಕ್ಸಟ್ಟೆ ಫೋಟೋ ಹೊಡ್ಸ್ಕೊಳಕ್ ಹಿಂಗ್ಯಾಕ್ ತೀರ್ಮಾನ ಮಾಡ್ತೀಯ? ಬಾರೆ ನಿಂತ್ಕ. ಅಯ್ಯೋ, ಹಾಯ್ ಚ್ಯೂಯಿಂಗಮ್. ಹಾಯ್ ಬಬಲ್ ಗಮ್. One snap please. ಓಕೆ. Ready. Serious pose ಬೇಡ, ಸ್ಮೈಲ್ ಮಾಡಿ. Thank you. ಬಾ ಮನೆಗೆ ಹೋಗೋಣ. ಬೇಡಪ್ಪ, ಮಮ್ಮಿ ಬೈತಾರೆ. ಮಮ್ಮಿ. ಮಮ್ಮಿ, ಮಮ್ಮಿ. ಏನು? One snap please. ಓಕೆ. No police pose. I want mummy pose. ಏನು ಗೌರ್ಮೆಂಟ್ ಸೀಲ್ ಹೊಡೆದು ಮಾಲ್ ಕಳಿಸ್ತಾನ? ಕಳಿಸ್ಲಿ ಕಳಿಸ್ಲಿ. ಅವನು ಸೇರಾದ್ರೆ ನಾವು ಸವಾ ಸೇರು. ಹಂಗಾರೆ ಇನ್ಮೇಲೆ ನಮ್ ವ್ಯವಹಾರ ಎಲ್ಲ ಕಷ್ಟವೇ ಭಾವ. ಅವನ್ ಏನ್ ಸೀಲ್ ಜಡ್ಕೊಂಡ್ರೆ ಏನ್ ಭಾವ? ಅಂಥದ್ದೇ ಒಂದು ಫೋರ್ಜರಿ ಸೀಲ್ ನಾವು ಮಾಡಿಸ್ಕೊಂಡ್ರಾಯ್ತು. ಕರೆಕ್ಟ್ ಭಾವ. ಆ ಸೀಲ್ ಮಾಡಿಸೋ ಜವಾಬ್ದಾರಿ ನನಗ್ ಬಿಟ್ಬಿಡು. ನಾವ್ ಅನ್ಕಂಡಂಗೆ ಏನಾರ ಪ್ಲಾನ್ ಪ್ರಕಾರ ನಡೀತು ಅಂತ ಇಟ್ಕೋ. ಆ DC-ನು SP-ನು ಆವು ಮುಗಿಸಿ ತರ ಆಗೋಯ್ತಾರೆ. ಎಸ್, ಶತ್ರುವಿನ ಶತ್ರು ನಮಗೆ ಮಿತ್ರ ಭಾವ. ಆಗ ಈಸಿಯಾಗಿ SP-ನ ಬುಟ್ಟಿಗೆ ಹಾಕಬಹುದು. ಬುಟ್ಟಿಗೂ ಹಾಕಬಹುದು, ಬೆಡ್ರೂಮ್ಗೂ ಹಾಕಬಹುದು. ಮಕ್ಕೆ ಯಾವಾಗ್ಲೂ ಬೆಡ್ರೂಮಿನ ಚಿಂತೆನೆ. ಜೀವನದಾಗಿ ಇನ್ನೇನ್ ಸುಖ ಐತೆ ಬಾವ? ಸಕ್ಕರೆ ತಿಂದ್ರೆ ಡಯಾಬಿಟಿಸು, ಉಪ್ಪು ತಿಂದ್ರೆ BP, ಖಾರ ತಿಂದ್ರೆ ಕರುಳು ಟ್ರಬಲ್ಲು, ಗುಂಡು ಹಾಕಿದ್ರೆ ಗ್ಯಾಸ್ಟ್ರಿಕ್ಕು, ಜಾಸ್ತಿ ತಿಂದ್ರೆ ಸೀಕು, ಕಮ್ಮಿ ತಿಂದ್ರೆ ವೀಕು. ಆದ್ರೆ ಹೆಣ್ಣಿನ ವಿಷಯ ಹಂಗಲ್ಲ ಬಾವ. ನೋ ಸೀಕು, ನೋ ಟ್ರಬಲ್ಲು. ಚೂಡಾಮಣಿ ಅಯ್ಯವ್ರೆ ಏನಂತೀಯಲ್ಲ? ಐತಲ್ಲ ಏನ್ಲ? ಏಡ್ಸ್. ನಮಸ್ಕಾರ ಬಾಸ್. ಹೋದ್ ಕೆಲ್ಸ ಏನಾಯ್ತು? ಹಣ್ಣು ಕಾಯ. ಹಣ್ಣು ಬಾಸ್. AC ನಾವು ಕೊಟ್ಟು 10,000 ರೂಪಾಯಿ ಲಂಚ ತಗೊಂಡು ನಾವ್ ಹೇಳಿದ ಕೆಲಸ ಮಾಡ್ತೀವಿ ಅಂತ ಒಪ್ಕೊಂಡ್ರು. ಸರ್, ಇಲ್ಲಿ ಈ 5 ಹಳ್ಳಿಗೂ ಅನುಕೂಲ ಆಗೋ ಹಾಗೆ 200 ಎಕರೆ ಗೋಮಾಳ ಇದೆ. ಈಗ 2 ವರ್ಷದಿಂದ ಪಂಡ್ರಹಳ್ಳಿ ಕೆಲವು ಜನ 50 ಎಕರೆ ಜಮೀನಿನಲ್ಲಿ ಸಾಗುವಳಿ ಮಾಡ್ತಿದ್ದಾರೆ. ಇತರೆ 4 ಹಳ್ಳಿಯವರು ಇದ್ರ ಬಗ್ಗೆ ಕಂಪ್ಲೇಂಟ್ ಕೊಡ್ತಿದ್ದಾರೆ. ಅವರವ್ರ ಮಧ್ಯೆ ಆಗಾಗ ಜಗಳನೂ ನಡೀತಿದೆ. ನಾನು ಹೋಗಿ ಎಂಕ್ವೈರಿ ಮಾಡಿದೆ. ನಿಮಗೆ ಬೇರೆ ಜಾಗ ಅಲಾಟ್ ಮಾಡಿಸ್ತೀನಿ, ಗೋಮಾಳನ ಮಿಸ್ಯೂಸ್ ಮಾಡಬೇಡಿ ಅಂತ ತಿಳುವಳಿಕೆನೂ ಹೇಳಿದೆ. ಬಟ್ ನೋ ಯೂಸ್ ಸರ್. ನಾನ್ಸೆನ್ಸ್. ಇಷ್ಟು ದಿನ ನೀವು ಅವನು ಸುಮ್ಮನೆ ಬಿಟ್ಟಿದ್ದೆ ದೊಡ್ಡ ತಪ್ಪು. ಲಾ ಅಂಡ್ ಆರ್ಡರ್ ಪ್ರಕಾರ ಕ್ರಮ ತಗೋಬೇಕಾಯ್ತು. ಏನ್ ಮಾಡೋದು ಸರ್? ಆ ಹಳ್ಳಿಯವರಿಗೆ ರಾಜಕೀಯ ಪ್ರಭಾವ ಇದೆ. ಆ ಊರಿನವನೇ MLA. ವಾಟ್? ರಾಜಕೀಯ ಪ್ರಭಾವದ ಜೊತೆಗೆ ಈಗ ಪೊಲೀಸ್ನವ್ರ ಕುಮ್ಮಕ್ಕು ಆ ಹಳ್ಳಿಯವರಿಗಿದೆ ಸರ್. ಅದೇನ್ ಬಿಡಿಸಿ ಹೇಳ್ರಿ. ಐ ಫೀಲ್ ವೆರಿ ಬ್ಯಾಡ್ ಸರ್. ಹೊಸದಾಗಿ ಬಂದಿರೋ SP ಅವರು ಆ ಹಳ್ಳಿಯವರಿಂದ 25,000 ರೂಪಾಯಿ ಲಂಚ ತಗೊಂಡು. ಯಾರು ನಿಮ್ಗೆ ಹೇಳಿದ್ದು? ಆ ಹಳ್ಳಿಯವರೇ ಸರ್. ಅದು ಯಾರು ಅಡ್ಡ ಬರ್ತಾರೋ ನಾನ್ ನೋಡ್ಕೋತೀನಿ, ನೀವು ಸಾಗುವಳಿ ಮಾಡ್ಕೊಳ್ಳಿ ಅಂದಿದ್ದಾರಂತೆ SP ಅವರು. ಈ ವಿಷಯ ನಿಜ ಅಂತೀರಾ? ಯಾವ ಹುತ್ತದಲ್ಲಿ ಯಾವ ಹಾವಿರುತ್ತೋ. ಕಾನೂನು ಪ್ರಕಾರ ನೀವು ಕ್ರಮ ತಗೊಳ್ಳಿ. ನಾನಿದ್ದೀನಿ. ಐ ವಿಲ್ ಸಿ ಹರ್. ಐ ಡೋಂಟ್ ಕೇರ್. 5 ಹಳ್ಳಿಗಳ ಜನ ಗೋಮಾಳದಂತ ಸಣ್ಣ ವಿಷಯನ ದೊಡ್ಡದು ಮಾಡಿ ಕಿತ್ತಾಡೋದು ಅಂದ್ರೆ ಏನ್ರಿ? ನಮ್ಮವ್ರನ್ನ ಅಲ್ಲಿಗೆ ಡ್ಯೂಟಿಗೆ ಹಾಕಿ. ನಮ್ಮವ್ರು ಅಲ್ಲಿ ಇದಾರೆ ಮೇಡಮ್. ಆದ್ರೆ ಏನ್ರಿ? ಮೂಕ ಪ್ರಾಣಿಗಳಿಗೆ, ರೈತರಿಗೆ ಅನ್ಯಾಯ ಆದ್ರೆ ಐ ಕಾಂಟ್ ಟಾಲರೇಟ್. ಅದು ಹಾಗಲ್ಲ ಮೇಡಮ್. ಆದ್ರೂ ಈ ವಿಷಯದಲ್ಲಿ ಏನ್ರಿ ಅದು? ಆದ್ರೂ ಅದೇ ನಮ್ AC ಸ್ವಲ್ಪ ಎಡವಟ್ಟು ಈ ವಿಷಯದಲ್ಲಿ. ಅವರು ಗೋಮಾಳಕ್ಕೆ ಬೇರೆ ಕಡೆ ಜಾಗ ಕೊಟ್ಬಿಟ್ಟಿದ್ರೆ ಈ ರಗಳೇನೆ ಇರ್ತಾ ಇರಲಿಲ್ಲ.
ಸುಮ್ನೆ ಹಳ್ಳಿ ಜನರ ಮಧ್ಯೆ ಹೊಡೆದಾಟ, ಇವ್ರಿಗೆ ಹುಡುಗಾಟ. ಡಿಸಿ ಏನ್ ಹೇಳ್ತಾರೆ? ಗಲಾಟೆ ಹಿಂದೆ ಇರೋರು ಅವರೇ ಮೇಡಮ್. ಅದು ನಮ್ಮ ಪ್ರಸಾದ್ ಅವ್ರ ನೇಟಿವ್ ಪ್ಲೇಸು. ಆ ಜಿದ್ದು ಬೇರೆ. ಐ ಸಿ. ನಾಳೆ ಹಳ್ಳಿಲಿ ಭಾರಿ ಗಲಾಟೆ ಆಗೋ ಚಾನ್ಸಸ್ ಇದೆ ಅಂತ ಸುದ್ದಿ ಬಂದಿದೆ ಮೇಡಮ್. ಅದಕ್ಕೆ ಸ್ವಲ್ಪ ಹೆಚ್ಚಿಗೆ ಪೊಲೀಸ್ ಫೋರ್ಸ್ ಹಾಕ್ತಾ ಇದ್ದೀನಿ. ಹಾಗೆ ಈ ಪ್ರಸಾದ್ಗೆ ಬರೋಕ್ ಹೇಳ್ತೀನಿ. ಯಾಕೆಂದ್ರೆ ಅವ್ರ ಮಾತು ಅಂದ್ರೆ ಹಳ್ಳಿಯವ್ರಿಗೆ ವೇದವಾಕ್ಯ. ಗುಡ್. ಅಷ್ಟೇ ಅಲ್ಲ, ನಾಳೆ ನಾನೇ ಬರ್ತೀನಿ. ಐ ವಿಲ್ ಫೇಸ್ ದ ಪ್ರಾಬ್ಲಮ್. ಪ್ರಸಾದ್ ಅವರೇ ನಿಲ್ಲಿಸಿ. ಗೋಮಾಳದಲ್ಲಿ ಸಾಗುವಳಿ ಮಾಡ್ಕೂಡ್ದು. ನಿಮ್ ದರ್ಬಾರು ಇನ್ನು ಮುಂದೆ ನಡೆಯೋದಿಲ್ಲ. ಹೌದು. ಹೋಗ್ರಲ್ಲ, 50 ಎಕರೆ ಏನು 200 ಎಕರೆಗೂ ನೇಗಲ ಹೊರಸ್ತೀನಿ. ಅದೇನ್ ಮಾಡ್ಕೊಳ್ತಾರೆ ಮಾಡ್ಕೊಳ್ಳಿ. ನೋಡಿ ರಾಮ್ ಪ್ರಸಾದ್, ನಾನ್ ಸಮಸ್ಯೆನ ಶಾಂತಿಯಿಂದ ಬಗೆಹರಿಸಬೇಕು ಅಂತ ಬಂದಿರೋದು. ಗಲಾಟೆ ಮಾಡ್ಕೋಬೇಡಿ. ಅಲ್ಲ ತಾಯಿ, ಈ ಪುಟ್ಕೋಸಿ ನನ್ನ ಮಕ್ಕಳಿಗೆ ನಾವ್ ಎದುರ್ಕಬೇಕಾ? ಈ ವಿಷಯದಲ್ಲಿ ರಕ್ತದ ಕೋಡಿ ಹರಿಲಿ. ನಾವು ಬಿಡೋಕಿಲ್ಲ. ನಮಗೂ ಕಾನೂನು ಗೊತ್ತೈತೆ, ನಮ್ಮಿಂದನೂ ಜನ ಅವ್ರೆ. ಡಿಸಿ ಸಾಹೇಬ್ರು ಬಂದ್ರು. ಡಿಸಿ ಸಾಹೇಬ್ರು ನೋಡಿ, ಈ ಗೋಮಾಳ 5 ಹಳ್ಳಿಗೂ ಸೇರಿದ್ದು. ಇಲ್ಲಿ ಯಾವುದೇ ಒಂದು ಹಳ್ಳಿಯವರು ಒತ್ತುವರಿ ಮಾಡದೇ ಆಗ್ಲಿ, ಸಾಗೋಳಿ ಮಾಡದೇ ಆಗ್ಲಿ ತಪ್ಪು. ಎಲ್ರು ಗೋಮಾಳದಿಂದ ಹೊರಗೋಗಿ, ಹೊರಗೆ ಕಳ್ಸಿವ್ರನ್ನ. ಗೋಮಾಳದಲ್ಲಿ ಹೀಗೆ ನಿಂತಿದ್ರೆ ಒಬ್ಬೊಬ್ಬನ ತಲೆನ ಕಡ್ದು ಹಿಡಿಗ ಹಾಕ್ಬಿಡ್ತೀವಿ ಕಣ್ರು. ನಡೀರೋ ಆಚೆ. ಇವನೇ ಮಹಾ ಗಂಡ್ಸು, ನಾವೇನ್ ಬಳೆ ತೊಟ್ಟಿಲ್ಲ ಕಣ್ಲೆ. ನಿಮ್ಮನ್ನೆಲ್ಲ ಹುಟ್ಲಿಲ್ಲ ಅನ್ಬಿಡ್ತೀವಿ ಕಣ್ರಲ್ಲೇ. ಸೈಲೆನ್ಸ್. ಸರ್, ನಂದೊಂದು ರಿಕ್ವೆಸ್ಟ್. ಈ ಜನ ತುಂಬಾ ವರ್ಷದಿಂದ ಇಲ್ಲಿ ಉಳಿಮೆ ಮಾಡ್ಕೊಂಡು ಬಂದಿದ್ದಾರೆ. ಏನ್ರಿ, ಯಾರ್ದೋ ಪರ ವಹಿಸ್ಕೊಂಡು ಮಾತಾಡ್ತಾ ಇದ್ರಲ್ಲ, ಏನ್ ಸಮಾಚಾರ? ಸರ್, ನಾನ್ ಯಾರ ಪರನ ವಹಿಸ್ಕೊಂಡು ಮಾತಾಡ್ತಾ ಇಲ್ಲ. ಗೋಮಾಳಕ್ಕೋಸ್ಕರ ರಕ್ತದ ಕೋಡಿ ಹರಿಯೋದು ನನಗಿಷ್ಟ ಇಲ್ಲ. ಯಾರಿಷ್ಟನೂ ಇಲ್ಲಿ ಮುಖ್ಯ ಅಲ್ಲ, ಕಾನೂನು ಕ್ರಮ ಇಲ್ಲಿ ಮುಖ್ಯ. ಕಾನೂನು ಇರೋದು ಜನಗಳ ಅನುಕೂಲಕ್ಕೆ, ಅಧಿಕಾರಿಗಳ ಅನುಕೂಲಕ್ಕಲ್ಲ. ನಿಮಗೆ ಪ್ರಸಾದ್ ಅವರಿಂದ ಏನೋ ಅನುಕೂಲವಾಗಿರ್ಬೇಕಲ್ವೇ? ಕಾಮಾಲೆ ಕಣ್ಣನವ್ರಿಗೆ ಲೋಕವೆಲ್ಲ ಹಳದಿ. ತಾನ್ ಕಳ್ಳ, ಪರರ್ ನಂಬ. ಕಳ್ಳರನ್ನ ವಂಚಕರನ್ನ ಹಿಡಿಯೋರು, ಬಲಿ ಹಾಕೋರು ನಾವು ಸರ್. ಅದು ನಿಮ್ಮ ಭ್ರಮೆ. ಕಾನೂನ್ನ ಕೊಂಡುಕೊಳ್ಳೋ ಕದೀಮ್ರು, ಕಾನೂನೇ ಮಾರೋ ಭ್ರಷ್ಟಾಧಿಕಾರಿಗಳು ಇರೋವರೆಗೂ ಬಲಿಯಾದವರು ಕಳ್ಳರು ಕದೀಮ್ರಲ್ಲ, ಅಮಾಯಕರು, ಮುಗ್ಧರು, ಬಡಪಾಯಿಗಳು. ನೀತಿ ಪಾಠ ಇರೋದು ಬೇರೆಯವ್ರಿಗೆ ಹೇಳೋದಕ್ಕೆ ಮಾತ್ರ. ನಾನು ಯಾರಿಗೂ ನೀತಿ ಪಾಠ ಹೇಳ್ತಾ ಇಲ್ಲ. ನಿಯಮಬದ್ಧವಾಗಿ ನಡ್ಕೊಳ್ಳೋದು ನನ್ನ ವೃತ್ತಿ ಧರ್ಮ. ಗಲಾಟೆ ನಡೀದೇ ಇರೋ ಹಾಗೆ ರಕ್ಷಣೆ ಕೊಡೋದು ನನ್ನ ವೃತ್ತಿ ಧರ್ಮ. ನೀವಿರೋದು ನಾನು ಹೇಳಿದ್ದನ್ನ ಕೇಳೋದಕ್ಕೆ. ಮೈಂಡ್ ಇಟ್. ಸಾರಿ ಸರ್, ನಾನು ಕಾನೂನು ಹೇಳ್ದ ಕೇಳೋಳು. ಆಡಳಿತ ಕಾನೂನು ಇರೋದು ನನ್ನ ಕೈಯಲ್ಲಿ, ಆದ್ರೆ ಚಲಾಯಿಸೋ ಹಕ್ಕಿರೋದು ನನಗೆ. ಹುಕುಂ ಮಾಡೋ ಹಕ್ಕು ನಂದು. ಇಟ್ಸ್ ಮೈ ರೆಸ್ಪಾನ್ಸಿಬಿಲಿಟಿ. ಸರ್, ನೋ ಮೋರ್ ಆರ್ಗ್ಯುಮೆಂಟ್ಸ್. ಇಂಪ್ಲಿಮೆಂಟ್ ಮೈ ಆರ್ಡರ್ಸ್. ನೋಡಿ, ಎಲ್ರು ಇಲ್ಲಿಂದ ಶಾಂತ ಹೊರಟೋಗಿ. ಯಾರು ಹೋಗಲ್ವೋ ಅವ್ರನ್ನ ಅರೆಸ್ಟ್ ಮಾಡಿ ಕಾನೂನು ಪ್ರಕಾರ ಕ್ರಮ ಅಂತೋಳಿ. ಅಂಡರ್ಸ್ಟ್ಯಾಂಡ್? ಎಸ್ ಸರ್. ಏನ್ ತಾಯಿ? ಏನಮ್ಮ ಅವ್ರೆ, ನೀವೆಷ್ಟು ಗುಡುಗುದ್ರೇನು ಗೊಣಗುದ್ರೇನು, ಅಧಿಕಾರದಲ್ಲಿ ಅವರೇ ಸುಪ್ರೀಂ. ಶಟ್ ಅಪ್. ಮೈಂಡ್ ಯುವರ್ ಓನ್ ಬಿಸ್ನೆಸ್. ಹುಕುಂ ಮಾಡೋ ಹಕ್ಕು ನಂದು. ಇಟ್ಸ್ ಮೈ ರೆಸ್ಪಾನ್ಸಿಬಿಲಿಟಿ. ಇಟ್ಸ್ ಮೈ ರೆಸ್ಪಾನ್ಸಿಬಿಲಿಟಿ. ನೀವೆಷ್ಟು ಗುಡುಗುದ್ರೇನು ಗೊಣಗುದ್ರೇನು, ಅಧಿಕಾರದಲ್ಲಿ ಅವರೇ ಸುಪ್ರೀಂ. ಅವರೇ ಸುಪ್ರೀಂ. ಸುಪ್ರೀಂ. ಅವರೇ ಸುಪ್ರೀಂ. ಸುಪ್ರೀಂ. ಅವರೇ ಸುಪ್ರೀಂ. ಸುಪ್ರೀಂ. ಅರುಣ, ಅಪ್ಪಿ, ಅರುಣ ಮೇಲ್ ಮಲಗಿದ್ದಾಳೆ ಅಮ್ಮವ್ರೆ. ಅಮ್ಮವ್ರೆ ಊಟ ಬೇಡ.
ಸುಬ್ಬಿ ಸುಬ್ಬಿ ಅಮ್ಮೋರೆ ಯಾರ ಈ ರೀತಿ ಫೋಟೋಗಳನ್ನಿಟ್ಟವ್ರು? ಅಯ್ಯೋ ನಂಗೆ ಗೊತ್ತಿಲ್ಲ ಅಮ್ಮೋರೆ. ಯಾರಾದ್ರೂ ಬಂದಿದ್ರಾ? ಇಲ್ರಮ್ಮ. ಅರುಣನ್ ಹುಡ್ಕೊಂಡು? ದೇವರಾಣೆಗೂ ಇಲ್ರಮ್ಮ.